ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ರೇಯ. ಎಲ್ಲರಿಗೂ ಕೂಡ ಗುಡ್ ಈವ್ನಿಂಗ್. ಇವತ್ತು ನನ್ನ ಫ್ರೆಂಡ್ ಬಂದಿದ್ಲು. ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಪಾರ್ಕಿಗೆ ರೆಡಿಯಾಗಿ ಅವಳನ್ನ ಮನೆ ಹತ್ರ ಡ್ರಾಪ್ ಮಾಡೋಕ್ಕೆ ಕರ್ಕೊಂಡು ಹೋದೆ. ಅವ್ರ ಮನೆ ಜಾಸ್ತಿ ದೂರ ಇದ್ದಿಲ್ಲ, ಇಲ್ಲೇ ಹತ್ರ ಆಪೋಸಿಟ್ಟು ಅವ್ರ ಮನೆ ಆಪೋಸಿಟ್ಟು ಮತ್ತು ನಮ್ಮ ಮನೆ ಆಪೋಸಿಟ್ ಇತ್ತು. ಹಾಗೆಯೇ ಅವಳನ್ನ ಸ್ವಲ್ಪ ಹಂಗೆ ಬಿಟ್ಬಿಡೋಣ ಅಂತ ಹೋದೆ. ಹೋಗಿ ಕರ್ಕೊಂಡೋಗಿ ಅವಳನ್ನ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿ ಆ್ಯಂಡ್ ಅಲ್ಲಿಂದ ಬಂದೆ. ಆ್ಯಂಡ್ ಅಲ್ಲಿಂದ ಬಂದು ನಾನು ನೆಕ್ಸ್ಟು ಹೋಗಿದ್ದೆ ಪಾರ್ಕಲ್ಲಿ ನಾನು ಎವ್ರಿಡೇನೂ ಪಾರ್ಕಿಗೆ ಹೋಗ್ತೀನಿ. ನನ್ನ ಪ್ರತಿಯೊಂದೂ ಕೂಡ ಇಂಪಾರ್ಟೆಂಟ್. ನನಗೆ ಎಲ್ಲ ವರ್ಕೌಟೂ ಮಾಡ್ತೀನಿ. ಅಲ್ಲಿಂದ ಬಂದು ಪಾರ್ಕಿಗೆ ಹೋಗಿ ಜಾಗಿಂಗ್, ವಾಕ್, ಜಿಮ್ ಎಲ್ಲನೂ ನನಗೆ ಎಲ್ಲನೂ ಇಂಪಾರ್ಟೆಂಟು. ಒಂದು ಕೂಡ ಮಿಸ್ ಮಾಡ್ಕೊಡಲ್ಲ. ಜಾಗಿಂಗ್ ಮಾಡಿ, ವಾಕ್ ಮಾಡಿ, ಹಾಗೆಯೇ ಜಿಮ್ ಹತ್ರ ಬಂದೆ. ಜಿಮ್ಮನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಮಾಡಿದೆ. ನನಗೆ ಎಲ್ಲ ಇಂಪಾರ್ಟೆಂಟ್ ಆಗಲೇ ಹೇಳಿದ್ನಲ್ಲ, ಅದೇ ಥರನೇ ಎಲ್ಲ ಇಂಪಾರ್ಟೆಂಟು. ನೋಡಿ, ಒಂದಾದ್ಮೇಲೆ ಒಂದು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ. ಸೈಕಲ್ ನನಗೆ ತುಂಬ ಇಷ್ಟ. ಆಮೇಲೆ ಜಿಮ್ಮು ನೋಡಿ, ಇದು ನಂಗೆ ಮಾಡೋಕ್ಕಷ್ಟ ಆದರೂ ಪರವಾಗಿಲ್ಲ ಮಾಡಿದೆ. ಹಾಗೆಯೇ ಸೈಕಲ್ ತುಳಿದೆ. ಸೈಕಲ್ನ ಅದು ನನ್ನ ಫೇವ್ರೇಟ್ ಸೈಕಲ್ಲು. ಹಾಗೆಯೇ ಈ ಕಡೆ ಇರೋದು ಏನಂದರೆ ಇದು ಚೆನ್ನಾಗಿಲ್ಲ, ಅದು ಕೆಟ್ಟೋಗ್ಬಿಟ್ಟಿದೆ. ಅಂದರೆ ಇನ್ನೊಂದು ಈ ಕಡೆ ಇದೆಯಲ್ಲ, ಅದು ಕೂಡ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಅದು ಒಂದೇ ಕಾಲಲ್ಲಿ ಮಾಡಿದೆ. ಅದಾದಮೇಲೆ ನೆಕ್ಸ್ಟು ನೋಡಿ, ಈ ರೀತಿಯಾಗಿ ನಾನು ಇದೊಂದು ಫೇವ್ರೆಟ್, ತುಂಬಾ ಇಷ್ಟ. ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ನಮ್ಮ ಮಮ್ಮಿ ಪಾಲಕ್ ಪನ್ನೀರ್ ಸಾಗು ಮಾಡ್ತೀನಿ ಅಂತಂದರು. ನೋಡಿ ಅದು ಹೇಗೆ ಮಾಡೋದಂತ, ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ ಬೇಕು. ಪಾಲಕ್ ಪನ್ನೀರ್ ದಾಲ್ ಅಂತ ಅದು. ಪಾಲಕ್ ಪನ್ನೀರ್ ದಾಲ್, ಓಕೆನಾ. ಪಾಲಕ್ ಪನ್ನೀರ್ ದಾಲ್ ಮಾಡೋದು ಹೇಗಪ್ಪ ಅಂದರೆ, ಮೊದಲಿಗೆ ಒಂದು ಕಡಾಯಿಗೆ ಆಯಿಲ್ನ ಹಾಕೋಬೇಕು. ಅದನ್ನ ಸ್ವಲ್ಪ ಏನಪ್ಪ ಅಂತಂದರೆ ಸ್ವಲ್ಪ ಹೊತ್ತು ಆಯಿಲ್ನ ಬಿಸಿ ಮಾಡ್ಕೋಬೇಕು. ಅದ್ರ ಜೊತೆಗೆ ಎಷ್ಟು ಬೇಕೋ ಅಷ್ಟು ಸಾಸಿವೆ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಸಾಸಿವೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಸಾಸಿವೆನ. ಅದು ಚೆನ್ನಾಗಿ ಚಿಟಪಟ ಅಂತ ಸಿಡಿಬೇಕು. ಆ ಥರ ಸಿಡಿದಾಗ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿದೆ. ಅದಾದಮೇಲೆ ಜೀರಿಗೆ ಹಾಕೋತಿದ್ದಾರೆ ನೋಡಿ, ಓಕೆನಾ. ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಹಾಕೊಂಡಾದ್ಮೇಲೆ ನೆಕ್ಸ್ಟು ಏನು ಈ ಉದ್ದಿನ ಬೇಳೆ ಇರುತ್ತಲ್ಲ, ಉದ್ದಿನ ಬೇಳೆನ ಹಾಕೋಬೇಕು. ನೋಡಿ, ಈ ಥರ ಉದ್ದಿನ ಬೇಳೆನ ಹಾಕೊಳ್ಳೋದು ಕೂಡ ಚಿಟಪಟ ಅಂತ ಸಿಡಿಬೇಕು. ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕೋಬೇಕು. ಕರಿಬೇವನ್ನ ನೋಡಿ, ಆ ಕರಿಬೇವು ಕೂಡ ಈ ಥರ ಚಿಟಪಟ ಸಿಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ 1 ಬೆಳ್ಳುಳ್ಳಿ ಚಚ್ಕೊಂಡು ಹಾಕ್ಕೋತೀವಿ. ಸ್ವಲ್ಪ ದೊಡ್ಡದಾಗಿ ಚಚ್ಕೋಬೇಕು ಅದನ್ನ. ಬೆಳ್ಳುಳ್ಳಿ ಹಾಕ್ಕೊಂಡು ನೆಕ್ಸ್ಟ್ ಅದಾದಮೇಲೆ 1-2 ಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿಕೊಂಡು, ಹಾಗೆಯೇ ಒಂದು ಆನಿಯನ್ನ ಕಟ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಟೊಮೊಟೊನು ಕೂಡ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಅದನ್ನ ಸ್ವಲ್ಪ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನ ನೋಡಿ ಈ ಥರ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಏನು ಪಾಲಕ್ ಸೊಪ್ಪು ಇರುತ್ತಲ್ಲ, ಪಾಲಕ್ ಸೊಪ್ಪನ್ನ ತೊಳೆದು ಮೀಡಿಯಮ್ ಸೈಜಾಗಿ ಹಚ್ಕೊಂಡಿರೋದನ್ನು ಈ ರೀತಿಯಾಗಿ ನೀವು ಹಾಕೋಬೇಕಾಗುತ್ತೆ. ನೋಡಿ, ಮೀಡಿಯಮ್ ಸೈಜಾಗಿರಬೇಕು ಪಾಲಕ್ ಸೊಪ್ಪು ತೊಳೆದು ಹಚ್ಕೊಂಡಿರೋದು. ಏನಪ್ಪ ಅಂದರೆ ಇಂಗು, ಹಾಚಿ ಹೆಲ್ತಿ ಹಿಂಗ್ ಅಂತ ಇತ್ತು. ಈ ಆಚಿ ಹಿಂಗ್ನ ಹಾಕೊಂಡು ಅದನ್ನು ಕೂಡ ನೋಡಿ, ಇದನ್ನು ಈ ಥರ ಒಂದು ಸ್ವಲ್ಪ ಹೊತ್ತು ನೋಡಿ ಈ ಥರ ಬಿಟ್ಟು ಅಂದರೆ ಹಿಂಗನ್ನ ಹಾಕ್ಕೊಂಡು ಅದಾದಮೇಲೆ ಪಾಲಕ್ ಸೊಪ್ಪನ್ನ ಹಾಕೋಬೇಕು. ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೋಬೇಕು, ಓಕೆನಾ. ನೋಡಿ, ಈ ರೀತಿಯಾಗಿ ಪಾಲಕ್ ಸೊಪ್ಪನ್ನ ಹಾಕೋಬೇಕಾಗುತ್ತೆ ನೀವು. ನೋಡಿ, ಈ ಥರ ನೋಡಿ, ಈ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿಯಾಗಿ ಅದು ತೀರ ಚಿಕ್ಕ ಬೇಡ, ಮೀಡಿಯಮ್ ಸೈಜಲ್ಲಿ ನೀವು ಪಾಲಕ್ ಸೊಪ್ಪನ್ನ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ರೆ ತುಂಬಾ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಬೇಯಿಸಿರೋ ಬೇಳೆ. ಈ ಬೇಳೆ ಜಾಸ್ತಿ ನುಣ್ಣಗೂ ಬೇಯಿಸಬೇಡಿ, ಓಕೆನಾ. ಮೀಡಿಯಮ್ ಆಗಿ ಇದ್ದರೆ ಸಾಕು. ನೋಡಿ, ಈ ರೀತಿಯಾಗಿ ಬೇಳೆನ ಬೇಯಿಸಿರೋದು ಅದು ಸ್ವಲ್ಪ ಹೊತ್ತು ಹಾರೋದಕ್ಕೆ ಬಿಡಬೇಕು. ಫ್ಯಾನ್ ಗಾಳಿ ಕೆಳಗಡೆ ಇಕ್ಬೇಕದನ್ನ, ಓಕೆನಾ. ಬಿಸಿಯಲ್ಲಿ ಹಾಕೋದ್ರೆ ಏನಪ್ಪ ಅಂದರೆ ಟೇಸ್ಟ್ ಅಷ್ಟು ಸಿಗಲ್ಲ, ಚೆನ್ನಾಗೂ ಇರೋಲ್ಲ. ಅದಕ್ಕೋಸ್ಕರ ಹಾಗೆಯೇ ಪ್ರಾಬ್ಲಮ್ ಇಲ್ವಂತೆ, ಏನು ಪರವಾಗಿಲ್ಲ, ತುಂಬ ಬಿಸಿ ಇರಬಾರ್ದು ಅಷ್ಟೇ. ಯಾಕೆ ಅಂತಂದರೆ ಇದೂ ಕೂಡ ತುಂಬ ಬಿಸಿ ಇರ್ತಲ್ಲ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದ್ರ ಜೊತೆಗೆ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಅರಿಶಿನ ಹಾಕೋಬೇಕಾಗುತ್ತೆ. ಟರ್ಮರಿ ಪೌಡರ್ನ ಗೊತ್ತಿರುತ್ತೆ. ಅರಿಶಿನ
ಓಕೆನಾ. ಟರ್ಮರಿ ಪೌಡರ್ನ ರುಚಿಗೆ ತಕ್ಕಷ್ಟು ಟರ್ಮರಿ ಪೌಡರ್, ಹಾಗೆಯೇ ಚಿಲ್ಲಿ ಪೌಡರು, ಹಾಗೆಯೇ ಧನಿಯಾ ಪೌಡರು, ಪೌಡರ್. ಸಾಂಬಾರ್ ಪೌಡರು ಇಷ್ಟನ್ನು ಕೂಡ ಹಾಕ್ಕೊಂಡು ಅದಕ್ಕೆ ಇಷ್ಟೊಂದು ತುಪ್ಪ, ಅಂದರೆ ಅದು ಅಂದರೆ ನೀವು ಯಾವ ಬ್ರ್ಯಾಂಡ್ ತುಪ್ಪ ಯೂಸ್ ಮಾಡ್ತೀರೋ ಆ ಬ್ರ್ಯಾಂಡು 1 ಸ್ಪೂನಷ್ಟು ತುಪ್ಪನ ಹಾಕೋಬೇಕು. ನಮಗಂತೂ ಫೇವ್ರೆಟ್ ನಂದಿನಿ ತುಪ್ಪ. ನಂದಿನಿ ತುಪ್ಪ ನಮಗೆ ಫೇವ್ರೇಟು. ನಿಮ್ಗೆ ಯಾವ ಬ್ರ್ಯಾಂಡ್ ತುಪ್ಪ ಇಷ್ಟನೋ ಅದು ನೀವು ಹಾಕ್ಕೋಬೋದು. ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಏನು ಈ ಬೇಳೆ ಬೇಯಿಸಿದ್ವಲ್ಲ ಆ ಬೇಳೆನ ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಟು ಅದಾದಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ. ಓಕೆನಾ, ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಇದು. ಸೊ ಇದೆಲ್ಲ ಪಾರ್ಕಿಂದ ಮನೆಗೆ ಬಂದು ಇದನ್ನೆಲ್ಲ ಮಾಡಿರೋದು. ತುಂಬಾ ಬೇಗ ಮಾಡಿದ್ದೀವಿ ನಾನಂತೂ ಇದನ್ನ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡಿ ನೀವು ಒಂಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇದನ್ನು ಈ ಥರ ಮನೇಲಿ ಅಂತೂ 8 o'clockಗೆಲ್ಲ ಊಟ ಮುಗಿಬೇಕು. ಅದಕ್ಕೋಸ್ಕರ ಬೇಗ ಅಡುಗೆ. ಅದಾದಮೇಲೆ ಕೊತ್ತಿಮಿರಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ನೋಡಿ ಸಾಂಬಾರು ಕುದಿತಾ ಇರಬೇಕು, ಕೊತ್ತಿಮಿರಿನ ಹಾಕೋಬೋದು. ನಮ್ಮನೇಲಿ 7 o'clockಗೆಲ್ಲ ಊಟ ಮಾಡಿ 8 o'clock 9 o'clockಗೆಲ್ಲ ಮಲ್ಕೊಬಿಡ್ತೀವಿ. ಅಂದರೆ ನಾವು ನಿದ್ದೆ ಮಾಡಲ್ಲ. ನಾನು ಮಲ್ಕೊಬಿಡ್ತೀನಿ. ನಮ್ಮ ಬ್ರದರ್ ಬರೋವರೆಗೂ ಕೆಲಸ ಮುಗಿಸ್ಕೊಂಡು. ಆದರೆ ನಮ್ಮ ಮಮ್ಮಿ ಮಾತ್ರ ಏನಾದ್ರು ಫೋನ್ ನೋಡ್ಕೊಂಡಿರ್ತಾರೆ. ನೋಡಿ ಇವಾಗ ಕೆಲವೊಂದು ಟೈಮಲ್ಲಿ ನೋಡ್ತಾ ಇದ್ದೀನಿ, ಕೆಲವೊಂದು ಟೈಮಲ್ಲಿ ಟಯರ್ಡ್ ಆಗಿರ್ತಲ್ಲ ಅಡುಗೆ ಎಲ್ಲ ಮಾಡಿ ಮಲ್ಕೊಬಿಡ್ತಾರೆ. ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು, ನಾನ್ ಸ್ಟಿಕ್ಕಿ ಆಗಿರುತ್ತೆ ನೋಡಿ ಇದು, ನಾನ್ ಸ್ಟಿಕ್ಕಿ. ಆಮೇಲೆ ಏನು ಪನ್ನೀರ್ ಇರುತ್ತಲ್ಲ, ಪನ್ನೀರನ್ನ ಕೂಡ ಹಾಕೋಬೇಕು. ಪನ್ನೀರನ್ನ ಆಯಿಲ್ ಒಳಗೆ ಹಾಕೋಬೇಕಾಗುತ್ತೆ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಉಪ್ಪು ಹಾಕೋಬೇಕಾಗುತ್ತೆ. ನೀವು ಉಪ್ಪು, ಚಿಲ್ಲಿ ಪೌಡರ್, ಹಾಗೆಯೇ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್. ಓಕೆನಾ, ಈ ರೀತಿಯಾಗಿ ನೀವು ಹಾಕೋಬೇಕಾಗುತ್ತೆ. ಸ್ಪೈಸಿಯಾಗಿರಲಿ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಫ್ರೈ ಮಾಡಿ, ಇದೆಲ್ಲನೂ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಫ್ರೈ ಮಾಡ್ಕೊಳ್ತಾ ಇರೋದು ಸಾಂಬಾರ್ಗೆ ಹಾಕೋದಕ್ಕೆ. ಏನು ಬೇಳೆ ಸಾಗುಗೆ ಹಾಕೊಳ್ಳೋಕ್ಕೆ. ಪಾಲಕ್ ಪನ್ನೀರ್ ದಾಲ್ ನೋಡಿ, ಇದು ಈ ರೀತಿಯಾಗಿ ಆಗಿರಬೇಕು. ಓಕೆನಾ, ಈ ರೀತಿಯಾಗಿ ಪನ್ನೀರ್ ಎಲ್ಲನೂ ಅಂದರೆ ಚಿಲ್ಲಿ ಪೌಡರು ಮತ್ತು ಸಾಲ್ಟಿಂದ ಸ್ವಲ್ಪ ಸ್ಪೈಸಿ ಆಗಿದ್ದರೆ ತಿನ್ನೋದಕ್ಕೂ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಪನ್ನೀರ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ತುಂಬಾ ಇಷ್ಟಪಡ್ತಾರೆ. ಹೌದೌದು, ಅದರಲ್ಲೂ ಇವಳಿಗೆ ತುಂಬಾ ಇಷ್ಟ. ನಂಗೆ ಪನ್ನೀರ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಎವ್ರಿಡೇ ಪನ್ನೀರಿಂದನೇ ಏನೇ ರೈಸು, ಏನೇ ಸಾಂಬಾರು, ದಾಲ್ ಏನೇ ಮಾಡಿಕೊಟ್ರು ನಾನು ಇಷ್ಟಪಟ್ಟು ತಿಂತೀನಿ. ನಂಗೆ ಐ ಲೈಕ್ ಪನ್ನೀರ್. ನೋಡಿ ಇವಾಗ ಇದನ್ನ ಸಾಂಬಾರೊಳಗೆ ಹಾಕೋಬೇಕು. ಕುದೀತಿರೋ ದಾಲ್ ಒಳಗೆ ಹಾಕೋಬೇಕು ಇದನ್ನ. ನೋಡಿ ಈ ರೀತಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಸ್ಪೈಸಿಯಾಗಿ ತುಂಬಾ ಇಷ್ಟ ಆಗುತ್ತೆ ನಿನ್ನ ಮಕ್ಕಳಿಗೆ. ತುಂಬಾ ಚೆನ್ನಾಗಿರುತ್ತೆ. ಇವಳಿಗೆ ಪನ್ನೀರ್ ಸಿಕ್ಕಿದ್ರೆ ಅಂತೂ ನನ್ನ ತಟ್ಟೆಯಲ್ಲಿರೋದು ತೊಗೊತಾಳೆ, ಅವ್ರ ಬ್ರದರ್ ತಟ್ಟೆಯಲ್ಲಿರೋದು ತೊಗೊತಾಳೆ. ಹಾಗೆಯೇ ಅದನ್ನ ಸ್ವಲ್ಪ ಕ್ಲೋಸ್ ಮಾಡಿ ಪೂರಿ ಮಾಡೋಣ. ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಪೂರಿನ ಉಂಡೆ ಮಾಡಿ ಎಲ್ಲ ಪೂರಿನ ಒಸ್ಕೊಂಡೆ. ನೋಡಿ ಈ ರೀತಿಯಾಗಿ ಚಿಕ್ಕದಾಗಿ ಮೀಡಿಯಂ ಸೈಜಾಗಿ ಒಸ್ಕೊಂಡಿದ್ದೀನಿ. ನೋಡಿ ಇವತ್ತಿನ ಅಡುಗೆ ನನ್ನ ಮಗಳದ್ದು. ಆಮೇಲೆ ಪಕ್ಕದ ಮನೆ ಅವಳೇ ಒಸ್ಕೊಂಡು ಅವಳೇ ತೇಲ್ಸಿದಾಳೆ. ಪಕ್ಕದ ಮನೆ ಬಿಲ್ಲಿ ಬಂದಿತ್ತು, ಅಂದರೆ ಸಾಯಿಲ್ ಬಂದಿದ್ದ. ಸಾಯಿಲು ನಮ್ಮನೆ ಮಹಾರಾಜನ್ ತರ ಬಂದು ನಮ್ಮನೆ ಬೆಡ್ ಮೇಲೆ ಮಲ್ಕೊಂಡಿದ್ದಾನೆ. ನೋಡಿ ಬೆಡ್ ಮೇಲೆ ಸುಮ್ಮನೆ ಇರ್ತೀವ, ಮೊದ್ಲೇ ಇರಿಟೇಟ್ ಆಗುತ್ತೆ, ಭಯ. ಅದಕ್ಕೆ ಒಂದು ಏಟ್ ಕೊಟ್ಟು ಓಡಿಸ್ಬಿಟ್ವಿ. ಅದಾದಮೇಲೆ ಎಲ್ಲ ಪೂರಿನ ನಾನೇ ಇವತ್ತು ಮಾಡಿದ್ದೆ. ನಮ್ಮ ಮಮ್ಮಿಗೆ ಸ್ವಲ್ಪ ಹೆಲ್ಪ್ ಮಾಡಿದೆ ದಾಲ್ ಮಾಡೋದಕ್ಕೆ. ಇವಾಗ ನಾನು ಎಲ್ಲ ಪೂರಿನೂ ಸಾಹಿಲ್ ನೋಡೋಕ್ಕೆ ಕ್ಯೂಟು, ಬಟ್ ಮುಟ್ಟಿದ್ರೆ ಖರ್ಚೋದು ಬರ್ತಾರೆ, ಅದೇ ನಂಗೆ ಇಷ್ಟ ಆಗಲ್ಲ. ನೋಡಿ ಈ ರೀತಿಯಾಗಿ ಇದು ಗೋಲ್ಡನ್ ಕಲರ್ ಆಗಿ ಇರಬೇಕು. ತುಂಬಾ ಟೇಸ್ಟಿ ಆಗಿರುತ್ತೆ ಇದು. ನೋಡಿ ಈ ರೀತಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿ. ಸೊ ನೀವು ಈ ಥರ ಮನೆ ಟ್ರೈ ಮಾಡಿ, ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಎಲ್ಲರೂ ಕೂಡ ಇದನ್ನ ಟ್ರೈ ಮಾಡಿ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಇದೇ ಥರ ಮಾಡು ಮಮ್ಮಿ ಅಂತ ನಿಮಗೆ ಕೇಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಕೊಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ.